पर्यटन। वासन न्यूज में स्वागत है आपका। मैं हूं सरदार। अब तो उत्तर कर्नाटक में अब ऐसा हो गया है ताकि हर चीज के लिए एक कानून तो सारे भारत देश में अब बनने लग गया है। उसी तरह अब उत्तर कर्नाटक में फिर से एक कानून बन गया है, इसलिए ताकि अब डबल मीनिंग जो कन्नड़ा गाने जो गाते हैं और उस पर ना जाने डबल मीनिंग गानों पर वो बहुत ही इफेक्ट होने वाले गाने हैं। मगर इसलिए अब तो बहुत सारे कलाकार तो अब इसका तो विरोध किए हैं, मगर आज भी कुछ लोग उन गानों का मजा लेते हैं ताकि अब उस वक्त जब जानपदा ऐसा था तब उस पर एक रिश्ते का हर एक घरेली एक समझौते का गाना हुआ करता था। अब ऐसा नहीं है, ताकि अब ऐसा हो गया है हर कोई गानों पर डबल मीनिंग गाने अब गाने लग गए हैं और लिखने भी लग गए हैं, ताकि इसके विरोध एक कानून एक कदम उठाना पड़ा। तो आज भी कुछ कलाकार उसके विरोध करने लग गए हैं। अगर आते दिनों में ऐसा डबल मीनिंग गाने अगर ऐसा बनने लग गए गाने लग गए तो उसके विरोध अगर कानून इसका कोई अगर एक्शन ना लिया तो अब संगठन पर अब उसका विरोध करेंगे और उस पर आंदोलन करने की यहाँ पर अब मांग किया है। मगर अब ऐसा कोई कला नहीं है इसमें, जो बहुत सारे लोग मजा तो लेते हैं, समझदारों के लिए ये बिल्कुल ही कला नहीं है। अब तो उस वक्त बहुत सारे कैशो था, ढोलक था, गिटार था, तबला था और बहुत सारी चीजों से इस्तेमाल होता था गानों पर। आज वो नहीं है, सिर्फ एक एम्पलीफायर और 2 साउंड बॉक्स और हाथ में माइक क्या ले लिया और गाना झूम उठने लग गया। तो कौन सी कला इसमें आपको जनता को पसंद आ गई, नजर आ गई? ऐसा कोई इसमें कला नहीं है, बस सिर्फ गाना गाने लग गए, वो भी ट्रैक पर। अब तो ये तो मामूली हो गया है कला। उस जमाने में जब ऐसा था जब कलाकारों को देखना नसीब हुआ करता था। आजकल कलाकार आपको थोड़े पैसे देने के बाद आप स्टेज पर जो चाहे वो गाएंगे, जैसे चाहे वैसे नाचेंगे और बहुत सारे डबल मीनिंग गाने भी गाएंगे। तब इस पर कानून ने एक कदम उठाया और सबको समझौता किया। आइंदा ऐसा कोई भी गाना अगर सोशल मीडिया में प्रसारण हो गया, डबल मीनिंग का ऐसा कोई गाना आ गया तो उस पर कानूनी कार्रवाई हो जाएगी। अब उस पर आज बयान क्या कहते हैं और किस तरह स्टेटमेंट देने लग गए हैं, तो आइए देखेंगे। ನಮಸ್ಕಾರ ರೀ ಎಲ್ಲರಿಗೂ। ಇವತ್ತು ನಾವೊಂದು ಕಲಾವಿದರು ಹಾಗೂ ಎಲ್ಲ ಹಿರಿಯ ಕಲಾವಿದರು ಸೇರಿ ಒಂದು ವಿಚಾರವನ್ನು ಮಾಡಿದ್ದೇವೆ। ಏನಪ್ಪಾ ಅಂದ್ರೆ ಈ ಜಾನಪದ ಲೋಕದೊಳಗೆ ಅಶ್ಲೀಲತೆ ಹೆಚ್ಚಾಗೋದ್ರಿಂದ ಅದಕ್ಕೊಂದು ಕಡಿವಾಣ ಹಾಕ್ಬೇಕಂತೇಳಿ ಒಂದು ಇದನ್ನ ಮಾಡಿದ್ವು। ದಯವಿಟ್ಟು ಇನ್ನು ಮುಂದೆ ಯಾರ ಮಾಡೋರಿದ್ರು ಅಶ್ಲೀಲ ಸಾಹಿತ್ಯ ಬಳಸಿ ಹಾಡುಗಳಾಗಲಿ ಕಾಮಿಡಿಗಳಾಗಲಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇದನ್ನ ಮಾಡೈತಿ। ಎಲ್ಲರೂ ದಯವಿಟ್ಟು ಇದಕ್ಕೆ ಸಹಕಾರ ನೀಡಬೇಕಂತೇಳಿ ಕೈ ಮುಗಿತಾರೆ। ಎಲ್ಲ ನನ್ನ ಉತ್ತರ ಕರ್ನಾಟಕ ಜನತೆಗೆ ಒಂದು ವಿಶೇಷವಾಗಿ ಇರುವಂಥ ಸುದ್ದಿ ಏನಪ್ಪ ಅಂತಂದ್ರೆ, ಈ ಒಂದು ಸಮಾಜವನ್ನು ಸ್ವಾಸ್ಥ್ಯ ಹಾಳು ಮಾಡುವಂತಹ ಜನಪದದ ಹೆಸರಿನಲ್ಲಿ ಸಮಾಜವನ್ನು ಸ್ವಾಸ್ಥ್ಯ ಹಾಳು ಮಾಡುವಂತಹ ಏನು ಉತ್ತರ ಕರ್ನಾಟಕ ಜನಪದ ಗೀತೆಗಳು ಅಂತ ಏನು ಬಂದಿದ್ದಾವಲ್ಲ, ಅದರ ವಿರುದ್ಧ ನಮ್ಮ ಇವತ್ತು ಪೊಲೀಸ್ ಇಲಾಖೆಯವರು ಭಾಗವಹಿಸಿ ಅದಕ್ಕೆ ಅವರು ಸ್ಥೈರ್ಯವನ್ನು ನೀಡಿದ್ದಾರೆ, ಅವ್ರಿಗೆಲ್ಲ ಬೆಂಬಲವನ್ನು ಸೂಚಿಸಿದ್ದಾರೆ। ಈಗ ನಮ್ಮ ಹೋರಾಟ ಎಲ್ಲಿವರೆಗೂ ಈ ಅಶ್ಲೀಲ ಜನಪದ ಗೀತೆಗಳು ಬಂದಾಗ್ತಾವೆ ಅಲ್ಲಿವರೆಗೂ ನಾವು ಹೋರಾಟ ಮಾಡೋದೆ। ಅದಕ್ಕೆ ಇವತ್ತು ವಿಶೇಷ ಆಗಪ್ಪ ಅಂತಂದ್ರೆ ಇವತ್ತು ನಮ್ಮ ಜನಪದ ಕಲಾವಿದರು ಹೆಂಗ್ಯಾರ ಅಂತಂದ್ರೆ ಹಿರಿಯರಿಗೆ ಗೌರವ ಕೊಡಲ್ಲ, ಹಿರಿಯರಿಗೆ ಅಸಭ್ಯವಾಗಿ ಮಾತಾಡೋದು, ಇವ್ರಿಗೆ ಒಬ್ಬ ಹಿರಿಯ ಕಲಾವಿದರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ। ಇವರು ವೇದಿಕೆ ಮ್ಯಾಗ ನಾ ಏನು ಮಾಡಾಕತ್ತೀನಿ ಅನ್ನೋ ಖಬರಿಲ್ಲ ಇವರಿಗೆ। ಎಲ್ಲ ಹೆಣ್ಮಕ್ಳು ಇರ್ತಾರ, ಇವ್ರನ್ನ ಪ್ರಚೋದನೆ ಮಾಡೋರು 4 ಮಂದಿ ಕುಡುಕರು, ಅವರು ಕಾರ್ಯಕ್ರಮ ಕೊಡ್ತಾರ ಹೊರತ, ಅವರು ನೋಡಿ ಕಾರ್ಯಕ್ರಮ ನೀಡ್ತಾರ ಹೊರತಾಗಿ ಇವರು 1000 ಮಂದಿ ಅವ್ರು ನೋಡ್ತಿರ್ತಾರ, ಅದ್ರ ಬಳಿಗೆ ಇವ್ರಿಗೆ ಕಲ್ಪನೆ ಇಲ್ಲ। ಹಾಗಾಗಿ ಇನ್ನು ಮುಂದೆ ಬರುವಂತ ನಾವು ಏನು ಎಚ್ಚರಿಕೆ ಕೊಡ್ತೀವಪ್ಪ ಅಂತಂದ್ರೆ, ಇನ್ನು ಯಾವುದೇ ಕಾರ್ಯಕ್ರಮಗಳಾದ್ರೂ ಅಶ್ಲೀಲ ಹಾಡುವಂಥ ಜನಪದರನ್ನ ಕರೆಸಬಾರ್ದಂತ ಆಯೋಜಕರಿಗೂ ಒಂದು ಕಿವಿ ಮಾತು ಹೇಳ್ತೀವಿ। ಮತ್ತೆ ಒಂದು ವೇಳೆ ಅವ್ರನ್ನೇ ಕರೆಸಿದ್ದೇ ಆಯ್ತು ಅಂತಂದ್ರೆ ನಾವು ನಮ್ಮ ಸಂಘಟನೆ ಪರವಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ, ರಾಜ್ಯ ಮಟ್ಟದವರೆಗೂ ಹೋರಾಟ ಆಗ್ತದೆ। ಮತ್ತೆ ನೀವು ಯಾರಾದ್ರೂ ಇದ್ರ ಬಗ್ಗೆ ಹಿಂಗೆ ಮುಂದುವರಿಸಿದ್ದಾದ್ರೆ ಉಗ್ರ ಹೋರಾಟ ಮಾಡಿ ನಾವು ಸತ್ಯಾಗ್ರಹ ಮಾಡ್ತೀವಿ।
ನೀವು ಆಯೋಜಕರಿಗೆ ಮತ್ತು ಕಲಾವಿದರಿಗೆ ನಾವು ಶಿಕ್ಷೆಯಾಗಿರುವಂತ ಕಠಿಣವಾಗಿರುವಂತ ಕ್ರಮವನ್ನು ತೆಗೆದುಕೊಳ್ತೀವಿ. ಸರ್ ಇಲ್ಲಿ ನಾಟಕ ಹಾ, ಅದು ಹಾಳಾಗಿ ಬಿಟ್ಟಿದೆ ಸರ್. ದಯವಿಟ್ಟು ಅದೊಂದು ಇದೆ. ಯಾಕಂದ್ರೆ ಸುಮಾರು ನಮ್ಮ ಹಿರಿಯರು, ನಮ್ಮ ಮುತ್ತಜ್ಜರು ಕೂಡ ಇಲ್ಲ ನಾಟಕ ನೋಡಿದಂಥವ್ರು. ಆ ರಾಣಿ ಚೆನ್ನಮ್ಮ ನಾಟಕ ಈಗ ಬಂದಾಗಿದೆ. ಅದ್ರ ಬಗ್ಗೆ ಹೋರಾಟ ಸಾಕಷ್ಟು ನಡೀತಾ ಇದೆ. ಅದಕ್ಕೂ ನಮ್ಮ ಕಲಾವಿದರಿಂದ ನಾವು ಬೆಂಬಲ ಸೂಚನೆ ಮಾಡ್ತೀವಿ. ಶೀಘ್ರದಲ್ಲಿ ಅಲ್ಲಿ ಒಂದು ಅದ್ಭುತವಾಗಿರುವಂತಹ ನಾಟಕ ರಂಗಮಂದಿರ ರೆಡಿ ಆಗಬೇಕು ಅನ್ನೋದು ಎಲ್ಲ ನಮ್ಮ ಕಲಾವಿದರ ಒಂದು ಆಶೆ ಇದೆ. ನಾಟಕ ರಂಗದವರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಎಲ್ಲ ಪ್ರಗತಿಪರ ಚಿಂತಕರು ಕೂಡ ಅದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದೊಳಗೆ ಅದಕ್ಕೂ ಕೂಡ ನ್ಯಾಯ ಸಿಗುವಂತ ಆಗ್ಲಿ ಅನ್ನುವಂಥದ್ದು ಒಂದು ನಮ್ಮ ಹೋರಾಟ. ಎಲ್ಲ ನಮ್ಮ ಗಣ್ಯ ರಾಜಕಾರಣಿಗಳು ಕೂಡ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ಅದೊಂದು ನಮ್ಮ ಕಲಾವಿದರಿಗೆ ಅನುಕೂಲ ಆಗ್ತದ, ನಾಟಕಕಾರರು ಬದುಕು ಕಟ್ಕೋತಾರ ಅನ್ನುವಂಥ ಒಂದು ಸದುದ್ದೇಶದಿಂದ ಎಲ್ಲ ನಮ್ಮ ಹಿರಿಯ ರಾಜಕಾರಣಿಗಳು ಕೂಡ ಅದಕ್ಕೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅದನ್ನ ಯಶಸ್ವಿಯಾಗಿ ಆ ನಾಟಕ ಮಂದಿರವನ್ನ ನಿರ್ಮಾಣ ಮಾಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಈಗ 8ನೇ ತಾರೀಕಿಗೆ ಸಿಎಂ ಬರ್ತಾ ಇದಾರೆ, ಅವ್ರ ಜೊತೆ ಏನಾರ ಏನ್ ಮನವಿ ಕೊಡ್ತೀರಾ? ನಮ್ಮ ಈಗ ಉತ್ತರ ಕರ್ನಾಟಕದ ಜನಪದದ ಬಗ್ಗೆ ನಾವೇನು ಇವತ್ತು ಹೋರಾಟ ಮಾಡ್ತಾ ಇದ್ವಲ್ಲ ಅವತ್ತು ಕೂಡ ನಾವು ಮನವಿಯನ್ನು ಕೊಡ್ಬೇಕಂತ ವಿಚಾರ ಮಾಡಿದೀವಿ. ಅದ್ರ ಜೊತೆಗೆ ಈ ನಾಟಕ ಮಂದಿರದ್ದು ಕೂಡ ಏನಪ್ಪ ಅಂತಂದ್ರೆ ನಾವು ಅರ್ಜಿಯನ್ನು ಕೊಡ್ಬೇಕಂತ ಮಾಡಿದೀವಿ. ದಯವಿಟ್ಟು ಎಲ್ಲಾ ಕಲಾವಿದರು ಒಂದಾಗಿ ಸುಸಂಸ್ಕೃತವಾಗಿರುವಂತಹ ಸಮಾಜ ಕಟ್ಟೋಣ. ಈಗ ಅಶ್ಲೀಲವನ್ನು ಹೋಗ್ಲಾಡಿಸಿ ಒಂದು ಸುಭದ್ರವಾಗಿರುವಂತ ಈ ಒಂದು ಕಲೆಯನ್ನು ಉಳಿಸಿ ಬೆಳೆಸುವಂತ ಜನಪದ ಗೀತೆಗಳನ್ನು ಹಾಡಿ ನಮ್ಮ ನಾಡನ್ನ ಸುಸಂಸ್ಕೃತವಾಗಿ ಬೆಳೆಸೋಣ ಅಂತ ಹೇಳಿ ನಮ್ಮ ಅಭಿಲಾಷೆ ಸರ್. ವೀರೇಶ್ ವಾಲಿ, ಗಾಯಕರು, ವಿಜಯಪುರ.